ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಿವತ್ತು ಮೈಸೂರಿಂದ ನಮ್ಮೂರಿಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಊರಲ್ಲಿ ಒಂದು ಫಂಕ್ಷನ್ ಇದೆ. ನಮ್ಮನೆಯವರು ಬರ್ತೀನಿ ಅಂತ ಹೊರಟಿದ್ರು. ಆದ್ರೆ ಇವತ್ತು ಒಂದಿನ ಡ್ಯೂಟಿ ಮುಗಿಸ್ಕೊಂಡು ನಾಳೆ ಹೋಗಿ ಅಂದ್ರಂತೆ. ಅದಕ್ಕೋಸ್ಕರ ಅವ್ರು ಬರಕ್ಕಾಗಿಲ್ಲ. ನಮ್ಮನ್ನ ಬಸ್ಸಲ್ಲಿ ಕಳಿಸ್ತಾ ಇದ್ದಾರೆ. ಬಸ್ ಹತ್ತಿಸ್ಬಿಡ್ತೀನಿ ನಾನ್ ಡ್ಯೂಟಿಗೆ ಹೋಗೋಷ್ಟ್ರಲ್ಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬೆಳಿಗ್ಗೆನೆ ಹೊರಟಿದೀವಿ ಊರಿಗೆ. ಆದ್ರೆ ಊರಲ್ಲಿ ಅಮ್ಮ ಕೂಡ ಇಲ್ಲ, ತಂಗಿ ಬಂದಿದ್ದಾಳೆ. ತಂಗಿ, ಅಮ್ಮ, ತಂಗಿ ಪಾಪು ಎಲ್ರು ಶೃಂಗೇರಿಗೆ ಹೋಗಿದ್ದಾರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಆದ್ರೂನು ಕೂಡ ನಾವು ಬೆಳಿಗ್ಗೆನೆ ಹೋಗ್ಬೇಕಾಯ್ತು. ಯಾಕಂದ್ರೆ ಮಧ್ಯಾಹ್ನದ ಮೇಲೆ ನಮ್ ಲಗೇಜ್ ಜೊತೆಗೆ ಯಾರು ನಮಗೆ ಬಸ್ ಎಲ್ಲ ಹುಡುಕಿ ಹತ್ಸೋರ್ ಇರ್ಲಿಲ್ಲ. ನಮಗ್ ಕೂಡ ತುಂಬಾನೇ ಲಗೇಜ್ ಇದ್ದಿದ್ರಿಂದ ನಾವು ಬೆಳಿಗ್ಗೆನೆ ಹೊರಟಿ ಹೋಗೋಣ ತಮ್ಮ ಇದಾನಲ್ಲ ಅಂತ ಹೋಗಿ ಇದ್ವಿ ಊರಲ್ಲಿ. ಆದ್ರೆ ನನ್ಗೆ ಊರಲ್ಲಿ ಏನು ರೆಕಾರ್ಡ್ ಮಾಡ್ಕೋಬೇಕು ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿತ್ತು. ಅಮ್ಮನೂ ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಅದಕ್ಕೋಸ್ಕರ ಊರಿಗೆ ಹೋದ್ವಿ. ಊರಿಗೆ ಹೋದ್ಮೇಲೆ ತಮ್ಮ ಎಲ್ಲ ಹೋಟೆಲ್ ಅಲ್ಲೇ ಎಲ್ಲ ತಗೊಂಬಂದ್ ಕೊಟ್ಟ. ಊಟ ಮಾಡಿ ಟಿವಿ ಎಲ್ಲ ನೋಡಿ ಮಕ್ಳು ಕೂಡ ಆಟ ಆಡ್ಕೊಂಡ್ರು ಒಂದ್ ಸ್ವಲ್ಪ ಟೈಮು. ಅದಾದ್ಮೇಲೆ ಈವ್ನಿಂಗ್ ನಮ್ಮ ಊರಿಗೆ ಬಿಟ್ಕೊಟ್ಟ. ಅಲ್ಲಿ ಕೂಡ ಹೋದ ತಕ್ಷಣ ಆಟನೇ ಸ್ಟಾರ್ಟ್ ಆಗ್ಬಿಡ್ತು ಮಕ್ಳದೆಲ್ಲ. ಎಲ್ಲಾ ಮಕ್ಳು ಸೇರ್ಕೊಂಡಿರೋದ್ರಿಂದ ಆಟ ಸ್ಟಾರ್ಟ್ ಆಯ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ಇವತ್ತು ನಮ್ಮ ಹಳ್ಳಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮೈದನ್ ಪಾಪದ ನಾಮಕರಣ ಇತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಹೇಗೆ ಕಾಣಿಸ್ತಿದ್ದೀನಿ ನಾನು ಔಟ್ಫಿಟ್ ನಾವಿವತ್ತು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ, ಏನೆಲ್ಲ ಅಡುಗೆಗಳೆಲ್ಲ ಮಾಡಿದ್ದಾರೆ, ಯಾವ ಥರ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಬೆಳಿಗ್ಗೆನೆ ಮಟನ್ ಎಲ್ಲ ಕಟ್ ಮಾಡಿ ಮಟನ್ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ರು. ಮನೆ ಹತ್ರನೇ ಕಟ್ ಮಾಡಿರೋದ್ರಿಂದ ಕಟ್ ಮಾಡೋರು ಕೂಡ ಮನೆ ಹತ್ರನೇ ಬಂದಿದ್ರು. ಎಲ್ಲ ಒಂದೊಂದಾಗಿನೇ ರೆಡಿ ಮಾಡಿ ಕೊಡ್ತಾ ಇದ್ರು. ಚಿಕನ್ ಕೂಡ ತಗೊಂಬರಕ್ ಹೋಗಿದ್ರು. ನಾನು ಯಾವ ತರ ಮಾತಾಡ್ತೀಯ ನೋಡ್ತೀನಿ, ಮಾತಾಡು ಅಂದ್ಬಿಟ್ಟು ನನ್ನ ತಂಗಿ ಡೈರೆಕ್ಟ್ ಆಗಿ ಸ್ವಲ್ಪ ವಿಡಿಯೋ ಮಾಡ್ಕೊಟ್ಲು. ಅವಳು ಬಂದಾದ್ಮೇಲೆ ಮಾಡಿರೋ ವಿಡಿಯೋ, ಅದನ್ನ ನಾನು ಜಾಯಿನ್ ಮಾಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ಭಟ್ರು ಕೂಡ ಬಂದ್ರು. ನಾವು 6 o'clock ಹೇಳಿದ್ವಿ ಬರಕ್ಕೆ. ಆದ್ರೆ ಅವ್ರು ಒಂದು 7 o'clock ಬಂದ್ಬಿಟ್ಟು ಅವ್ರು ಕೂಡ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂತಾ ಇದ್ರು. ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿತ್ತು. ಅಲ್ಲೇನೆ ನಾವು ಮಾಡಕ್ ಹೇಳಿದ್ವಿ. ಮತ್ತೆ ಮನೇಲೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಮ್ದು 5 ಚಿಕ್ಕ ಮಾವ ದೊಡ್ಡ ಮಾವ ಎಲ್ಲಾರು ಇದಾರಲ್ವಾ, ಎಲ್ರಿಗೂ ಅಲ್ಲಿಗೆನೆ ಮಾಡ್ಸಿದ್ವಿ. ಅಲ್ಲಿನೇ ಬ್ರೇಕ್ಫಾಸ್ಟ್ ಕೂಡ ಆಗಿತ್ತು. ಟೊಮೊಟೊ ಬಾತ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಅದಾದ್ಮೇಲೆ ನಾವು ಅಡ್ಗೆ ಮಾಡಿಸ್ತಿರೋದು ಅಲ್ಲಿ ಬೇರೆ ಮನೆ ಹತ್ರ ಆಗಿರೋದ್ರಿಂದ ಅಲ್ಲಿಗೆ ಇಲ್ಲಿಗೆ ಓಡಾಡಿ ಸುಸ್ತಾಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ಪಾಪು ಕೂಡ ಇವತ್ತು ನಮ್ ಜೊತೆನೆ ಇದ್ದ, ಊರಲ್ಲೇ ಇದ್ದ. ಅವನು ರಾತ್ರಿ ಮಲ್ಕೊಂತಾನೆ ಇರ್ಲಿಲ್ಲ. ನನಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಕ್ಕೆ ಆಗ್ಲಿಲ್ಲ. ಈ ಸರಿ ನಾನು ವಿಡಿಯೋನೆಲ್ಲ ಒಂದ್ ಸ್ವಲ್ಪ ಕಡಿಮೆನೆ ಮಾಡ್ಕೊಂಡಿದೀನಿ ಅಂತ ಹೇಳ್ಬೋದು. ಅದಾದ್ಮೇಲೆ ಮತ್ತೆ ಬಂದ್ವಿ. ಎಲ್ಲ ಅಡ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಅಲ್ಲೇ ಕುತ್ಕೊಂಡು ನಮ್ಮ ಮನೆಯವ್ರು ಕೂಡ ಬಂದ್ರು. ಅವ್ರ ಬೈಕಲ್ಲೇ ಬಂದ್ರು ಮೈಸೂರಿಂದ. ಅವರು ನಾವು ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಅಷ್ಟ್ರಲ್ಲಿ ನಮ್ಮ ಅತ್ತಿಗೆ ಕೂಡ ಬಂದ್ರು. ಎಲ್ಲ ಜನಗಳು ಬರೋದಿ ಸ್ಟಾರ್ಟ್ ಆಯ್ತು. ಇವಳು ಕೂಡ ನನ್ನ ಆದ್ಮೇಲೆ ನಮ್ಮ ಚಿಕ್ಕ ಮಾವನ್ ಮಗಳು, ಅವಳು ಕೂಡ ಬಂದಿದ್ಲು. ಅವಳಿಗೂ ಒಂದ್ ಪ್ರೋಗ್ರಾಮ್ ಇತ್ತು ಅಂದ್ಬಿಟ್ಟು ಅವಳು ಅಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಒಂದ್ 5 ನಿಮಿಷ ಹೋಗ್ಬಿಟ್ಟು ಅಂತ ರೆಡಿ ಆಗೋಳು ಮೊದ್ಲೇ ಹೋಗ್ತಾ ಇದ್ದಾಳೆ. ನಮ್ಮ ಇದವ್ರು ಕೂಡ ಅಲ್ಲೇ ಸ್ವಲ್ಪ ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಮಾಡಿದ್ರು, ಬಲೂನ್ ಡೆಕೋರೇಷನ್. ನಮ್ಮ ಅತ್ತಿಗೆ ಕೂಡ ಬಂದ್ಬಿಟ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಖಾರ ರುಬ್ಬಕ್ಕೆಲ್ಲ. ಖಾರ ಎಲ್ಲ ಹೊರಗಡೆನೆ ಕಾಯೆಲ್ಲ ಕೊಟ್ಟು ಕಳ್ಸಿದ್ರು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡೋದಿತ್ತು, ಅದನ್ನ ಕೂಡ ಮಾಡ್ಕೊಂತಾ ಇದಾರೆ. ಸಿಂಪಲ್ ಆಗಿ ಒಂದು ಬಲೂನ್ ಡೆಕೋರೇಷನ್ ಮಾಡಿಸಿದ್ರು. ಸಿಂಪಲ್ ಆಗಿ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ. ಯಾಕಂದ್ರೆ ಸ್ಟೇಜ್ ಎಲ್ಲ ಹಾಕ್ಸಕ್ಕೆ ಅಲ್ಲಿ ಜಾಗ ಕೂಡ ಸರಿಯಾಗಿರ್ಲಿಲ್ಲ. ನಮಗೆ ಮನೆ ಹತ್ರ ಮಾಡ್ತಿರೋದ್ರಿಂದ ಭಯ ಕೂಡ ಇತ್ತು ಮಳೆ ಬಂದ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಸಿಂಪಲ್ ಆಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಮ್ ಚಿಕ್ಕತ್ತೆಯವರು, ನಮ್ಮ ಮನೆಯವರ ಅತ್ತೆಯವರು, ಅವರು ಕೂಡ ಎಲ್ಲರೂ ಬಂದಿದ್ರು. ಅವ್ರು ಕೂಡ ಮೊಟ್ಟೆದೆಲ್ಲ ಸಿಪ್ಪೆ ಎಲ್ಲ ಸುಲ್ದಿ ಇಡ್ತಾ ಇದ್ರು. ನನಗೇನು ಈ ಸರಿ ಜಾಸ್ತಿ ಕೆಲಸ ಆಗ್ಲಿಲ್ಲ. ಪಾಪ ನಾವ್ ಅತ್ತೆ ತುಂಬಾ ಕೆಲಸ ಮಾಡ್ತಾ ಇದ್ರು. ಎಲ್ರು ಕೂಡ ತುಂಬಾ ಕೆಲಸ ಮಾಡ್ತಾ ಇದ್ರು. ಬಟ್ರೆ ಎಲ್ಲ ಕಟ್ಟೆಲ್ಲ ಮಾಡ್ಕೊಂಡಿರೋದ್ರಿಂದ ಅವರೇ ಎಲ್ಲ ಮಾಡ್ಕೊಂತಾ ಇದ್ರು. ಅಷ್ಟಲ್ಲಿ ಮುದ್ದೆ ಕೂಡ ಮಾಡಕ್ಕೆ ರೆಡಿ ಮಾಡಿದ್ದಾರೆ. ನಾವ್ ಏನೇನ್ ಮಾಡ್ಸಿದ್ವಿ ಅಂದ್ರೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಮುದ್ದೆ, ಬೋಟಿ ಗೊಜ್ಜು, ಅನ್ನ, ಮುದ್ದೆ ಎಲ್ಲ ಇತ್ತು. ತುಂಬಾನೇ ಟೇಸ್ಟಿಯಾಗಿ ಮಾಡಿದ್ರು. ಈ ಭಟ್ರು ನಮಗ್ ಫಸ್ಟ್ ಟೈಮು. ನಾವು ಬೇರೆಯವ್ರನ್ನ ಬರಕ್ ಹೇಳಿದ್ವಿ, ಅವರು ಇವ್ರನ್ನ ಕಳ್ಸಿದ್ರು. ನಾವ್ ಅದೇ ಕೇಳ್ತಾ ಇದ್ವಿ ಯಾವಾಗ್ಲೂ, ನೀವೇ ಬರ್ಬೇಕಿತ್ತು ಅಂತ. ನೀವು ಊಟ ಮಾಡಿ ನೋಡಿ ಇವ್ರ ಕೈ ಅಡ್ಗೆ ಒಂದ್ಸರಿ, ನಿಮಗೇನೆ ಗೊತ್ತಾಗುತ್ತೆ, ತುಂಬಾನೇ ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗೇನೆ ಅನ್ನಿಸ್ತು ನಮಗೂ ಕೂಡ. ನಾವು ಇಷ್ಟ ದಿನ ಯಾರನ್ನ ಕರೆಸ್ತಿದ್ವಿ ಅವ್ರಿಗಿಂತನೇ ತುಂಬಾನೇ ಚೆನ್ನಾಗ್ ಮಾಡಿದ್ರು. ತುಂಬಾನೇ ಇಷ್ಟ ಆಯ್ತು. ಪ್ರತಿಯೊಬ್ರು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಡ್ಗೆ ಎಲ್ಲ ಅಂತ ಹೇಳ್ತಿದ್ರು. ಇವರೇ ಭಟ್ರು, ನಮ್ಮೂರವ್ರೆ, ಕೊಣನೂರವ್ರು. ಅಷ್ಟೊತ್ತಿಗೆ ನನ್ನ ತಂಗಿ, ನಮ್ ಫ್ಯಾಮಿಲಿನೂ ಕೂಡ ಎಲ್ಲ ಬಂದ್ರು. ನಮ್ಮಮ್ಮ ಅಂತೂ ಒಳಗಡೆ ಕೂತ್ಕೊಳ್ಳೋದೇ ಇಲ್ಲ, ಇಷ್ಟ ಏಜ್ ಆಗಿದೆ. ಪ್ರತಿಯೊಬ್ರುನು ಬಂದ್ರ ಹೋದಾಗ ಎಷ್ಟು ನೀಟಾಗಿ ಕಳಿಸ್ಕೊಡ್ತಾರೆ ಎಲ್ಲ ಬಂದ್ಬಿಟ್ಟು. ತುಂಬಾನೇ ಖುಷಿ ಆಯ್ತಿತ್ತು. ನಾನ್ ಕೂಡ ಹೇಗ್ ಕಾಣಿಸ್ತಿದೀನಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮಕ್ಳು ಕೂಡ ನಮ್ ಬಬ್ಲುದು ಒಂದು ದೊಡ್ಡ ಫೋಟೋ ಮಾಡ್ಸಿಲ್ಲ ನಾವು, ಎಲ್ಲ ಚಿಕ್ಕ ಚಿಕ್ಕ ಫೋಟೋನೇ ಅವನ ಹತ್ರ ಇರೋದು. ಮತ್ತೆ ಅವನು ಅಷ್ಟೊಂದು ಫೋಟೋಸಿಗೆಲ್ಲ ನಿಂತ್ಕೊಳ್ಳಲ್ಲ. ಇಲ್ಲಿ ಫೋಟೋಗ್ರಾಫರ್ಗೂ ಹೇಳಿದ್ರಲ್ವಾ, ಫೋಟೋದವರು ಬಂದಿದ್ರು ತೆಗಿಯಕ್ಕೆ, ಕ್ಯಾಮ್ರಾಮನ್. ಅದಕ್ಕೋಸ್ಕರ ಅವ್ರ ಹತ್ರನು ಕೂಡ ಒಂದ್ ಸ್ವಲ್ಪ
ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ದೆ 3 ಜನದ್ದು. ಅಷ್ಟೊತ್ತಿಗೆ ಕೇಕ್ ಕೂಡ ಬಂತು, ನಮ್ಮ ಅತ್ತಿಗೆ ಕೂಡ ಎಲ್ರು ರೆಡಿ ಆದ್ವಿ. ಅಷ್ಟೊತ್ತಿಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯ್ತು. ಅವನಿಗೆ ತುಂಬಾ ದಿವಸದಿಂದ ನಾಮಕರಣ ಮಾಡ್ಬೇಕು ಅಂತ ಅನ್ಕೊಂತ ಇದ್ವಿ. ನಾನು ಎಷ್ಟು ಹೇಳ್ತಾ ಇದ್ದೀರಾ ಮತ್ತೆ ಅವ್ರಿಗೆ ಮಾಡಿ ಮಾಡಿ ಯಾವಾಗ ನಾಮಕರಣ, ಫೋನ್ ಮಾಡಿದಾಗೆಲ್ಲ ನಾನು ಅದೇ ಕೇಳ್ತಿದ್ದು ಯಾವಾಗ ನಾಮಕರಣ ಅಂತ. ಆದ್ರೆ ಇವಾಗ ಕಾಲ ಕೂಡ ಬಂದಿದೆ. ಮುದ್ದೆ ಕೂಡ ತೆಗಿತಿದ್ದಾರೆ. ಇವರೇ ನಮ್ಮ ಅತ್ತೆ ಚಿಕ್ಕತ್ತೆ ಇವರು. ಅವರು ನಂತರನೇ ಮಾತಾಡ್ತಾರೆ, ಜಾಸ್ತಿ ಮಾತಾಡ್ತಾರೆ. ಅವರು ಅಷ್ಟೇ ತುಂಬಾನೇ ಮಾತಾಡ್ತಿರ್ತೀವಿ ಇಬ್ರು, ಯಾವಾಗ್ಲೂ ಜಗಳ ಆಡ್ತಿರ್ತೀವಿ. ಪಾಪು ಹೆಸರು ಬೃಹಾನ್ ಅಂತ ಇಟ್ಟಿದ್ದಾರೆ. ಹಾಗೇನೆ ಕೇಕ್ ಕೂಡ ಕಟ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ಇವ್ರು ನಮ್ಗೆ ಯಾವ ತರ 3 ಜನ ಮಕ್ಕಳು, ಅವ್ರಿಗೂ ಅಷ್ಟೇ ಎರಡು ಹೆಣ್ಣು 1 ಗಂಡು. ಅದೇ ತರ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಎಲ್ಲ ಬರ್ತಾ ಇದ್ರು ನೆಂಟ್ರು. ಒಂದೇ ಕಡೆ ಊಟ ಮತ್ತೆ ಕೇಕ್ ಕಟಿಂಗ್ ಎಲ್ಲ ಆಗಿರೋದ್ರೆ, ಅವ್ಳು ದೊಡ್ಡವನಾಗಿರೋದ್ರಿಂದ ನಾವು ಏನು ತೊಟ್ಲಿಗೆಲ್ಲ ಹಾಕಕ್ ಹೋಗ್ಲಿಲ್ಲ. ಅವ್ನ್ ತೊಟ್ಟಲ್ ಹಾಕಿದ್ರು ಮಲ್ಕೊಳ್ಳೋ ಅಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ತೊಟ್ಲೇನ್ ಯೂಸ್ ಮಾಡ್ಲಿಲ್ಲ. ಹಾಗೇನೆ ಕೇಕ್ ಕಟ್ ಮಾಡಿ ನಾಮಕರಣ ಆಗಿದೆ, ಎಲ್ರಿಗೂ ಊಟ ಹಾಕ್ಬೇಕು ಅನ್ನೋದು ಒಂದಿತ್ತು. ಹಾಗಾಗಿ ಮಾಡಿದ್ವಿ ಸಿಂಪಲ್ ಆಗಿ. ಮಕ್ಳುಗಳೆಲ್ಲ ಕರ್ಸ್ಬಿಟ್ಟು ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನನ್ ಮಗ ಅಂತೂ ಫೋಟೋಸಿಗೆ ನಿಂತ್ಕೊಂತಾನೆ ಇರ್ಲಿಲ್ಲ. ಅಷ್ಟರಲ್ಲಿ ಅವ್ನ್ ಕೂಡ ಹೇಳಿದ ತಕ್ಷಣ ಫೋಟೋಗ್ ಬಂದು ನಿಂತ್ಕೊಂತ ಇದ್ದ ಈ ಸರಿ. ಅಷ್ಟೊತ್ತಿಗೆ ನಾವು ಕೂಡ ಗಿಫ್ಟ್ ತಗೊಂಬಂದಿದ್ವಿ ಅಲ್ವಾ, ರಿಂಗ್ ತಗೊಂಬಂದಿದ್ವಿ. ಅದನ್ನ ಕೂಡ ಕೊಟ್ಟಿ ಎಲ್ರು ಯಾರ್ಯಾರೆಲ್ಲ ಗಿಫ್ಟ್ ತಗೊಂಬಂದಿದ್ರಲ್ವಾ ಅದನ್ನೆಲ್ಲ ಕೊಟ್ಟಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂತ ಇದ್ರು. ನನ್ ಮಕ್ಳಂತೂ ಅಯ್ಯಪ್ಪ ಎಷ್ಟು ರೆಡಿ ಆಗಿದ್ದಾರೆ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ. ನಮ್ ದೊಡ್ಡ ಮಾವನ್ ಮಗಳಿದ್ದಾಳೆ, ಅವಳು ಮದ್ವೆಗೆ ರೆಡಿ ಆಗೋರಂತೆ. ಸ್ವಲ್ಪ ಸಿಂಪಲ್ ಆಗಿ ರೆಡಿ ಆಗಿದ್ರು. ಕೇಳಲ್ಲ ಅವ್ರು ಏನೇನ್ ಬೇಕು, ಏನೇನ್ ಹಾಕೊಬೇಕು, ಮೆಹಂದಿಯಿಂದ ಹಿಡಿದು ಎಲ್ಲ ಬೇಕು. ನಾವು ಕೂಡ ಒಂದ್ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಅವತ್ತು ನಾವು ಮಾಡಿದ್ದು ಸಂಡೇ ಆಗಿತ್ತು, 4th ಮೇ. ಆದ್ರೆ ತುಂಬಾನೇ ಫಂಕ್ಷನ್ಸ್ ಇತ್ತು ಅವತ್ತಿನ ದಿನ. ನಮಿಗಂತೂ ಬೇಗ ಮುಗಿದ್ರೆ ಸಾಕು, ಮಳೆ ಬಂದ್ಬಿಟ್ರೆ ಅನ್ನೋದ್ ಅನ್ನಿಸ್ತಾ ಇತ್ತು. ಬೇಗ ಜನ ಬರ್ಲಿ ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಮಳೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಮನೆ ಹತ್ರ ಮಾಡಿರೋದ್ರಿಂದ ಅಂತೂ ಇನ್ನು ತುಂಬಾ ಕಷ್ಟ ಆಗ್ಬಿಡುತ್ತೆ. ಹಾಲಲ್ಲಾದ್ರೆ ಒಳಗಡೆ ಇರ್ತೀವಿ, ಮಳೆಲ್ ನೆನೆಯಲ್ಲ. ಇಲ್ಲಾದ್ರೆ ಶಾಮಿಯಾನ ಎಲ್ಲ ನೆಂದೋಗ್ಬಿಡುತ್ತೆ. ಊಟ ಕೊಡಕ್ಕೂ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅಮ್ಮ ಅವರು ತಂಗಿಯವರು ಎಲ್ರು ಕೂಡ ಬಂದಿದ್ರಿಂದ ಅವ್ರು ಕೂಡ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಗಿಫ್ಟ್ ಕೊಟ್ಬಿಟ್ಟು ಊಟಕ್ಕೆ ಕೂರ್ಸಿದ್ವಿ. ನಮ್ಮ ಅತ್ತೆಯವ್ರು ಬಂದಿರ್ಲಿಲ್ಲ. ನಮ್ಮ ಅತ್ತೆಯವ್ರ ಮನೇನು ಕೂಡ ಅವತ್ ಹಬ್ಬ, ಅವ್ರ ಮನೇನು ಮರಿ ಕಡ್ದ್ಬಿಟ್ಟು ಹಬ್ಬ ಇತ್ತು. ನಮ್ಮನ್ ಕೂಡ ಇನ್ವೈಟ್ ಮಾಡಿದ್ರು, ಆದ್ರೆ ನಾವು ಹೋಗಕ್ ಆಗಿರ್ಲಿಲ್ಲ. ನಮ್ ಫ್ಯಾಮಿಲಿ ಅಷ್ಟೇ ಬಂದಿತ್ತು. ಅದಾದ್ಮೇಲೆ ಎಲ್ರು ಊಟ ಬಡಿಸ್ತಾ ಇದ್ರು. ನಮ್ಮ ಮಕ್ಳಂತೂ ಈ ಸರಿ ಎಲ್ಲ ಅವರೇ ಬಡಿಸ್ಬೇಕು ಅಂತ ಇದ್ರು. ಎಲ್ಲ ಮಕ್ಳು ಸೇರ್ಕೊಂಡ್ಬಿಟ್ಟಿದ್ರಲ್ವಾ. ಬುದ್ಧ ಲಂಗ ಹಾಕಿದೀರಾ ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ. ಈರುಳ್ಳಿ ಸೌತೆಕಾಯಿ ಎಲ್ಲ ಇರುತ್ತಲ್ವಾ, ನಾವೇ ಬಡಿಸ್ತೀವಿ ಅಂತಿದ್ರು. ಎಲೆ ಅಡ್ಕೆ ಮತ್ತೆ ವಾಟರ್ ಬಾಟಲ್ ಎಲ್ಲ ಅವರೇ ಕೊಟ್ಬಿಟ್ಟು ಹೆಲ್ಪ್ ಮಾಡ್ಬಿಟ್ಟಿದ್ದಾರೆ. ಎಲ್ರು ಸೇರ್ಕೊಂಡಿರೋದ್ರಿಂದ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಪ್ರೋಗ್ರಾಮ್ ಅಂತೂ. ನಮ್ ಫ್ಯಾಮಿಲಿಯವರು ಕೂಡ ಎಲ್ಲ ಹಾಯ್ ಮಾಡ್ತಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ, ಒಳ್ಳೇದಾಗ್ಲಿ ಅಂತ. ಅದಾದ್ಮೇಲೆ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆದ್ರೆ ನನಗೆ ವೆಜ್ ಊಟ ಇಷ್ಟ ಆಗುತ್ತೆ, ನಾನ್ ವೆಜ್ ಊಟ ಇಷ್ಟ ಆಗಲ್ಲ. ವೆಜ್ ಊಟನೇ ಇಷ್ಟ ಆಗುತ್ತೆ. ಈ ತರ ಫಂಕ್ಷನ್ ಗಳಲ್ಲೆಲ್ಲ ಹೇಳ್ಬೇಕು ಅಂತಂದ್ರೆ ನಾನ್ ವೆಜ್ ಅದನ್ನೆಲ್ಲ ನೋಡಿರ್ತೀವಲ್ಲ, ಅದಕ್ಕೇನೋ ಊಟನೇ ಮಾಡಕ್ಕಾಗಲ್ಲ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ.